ರಾಯರ ಸನ್ನಿಧಿಯಲ್ಲಿ ನಡೆಯಲೇಬೇಕಾದ ತುಂಬ ಅರ್ಥಪೂರ್ಣವಾದ ಒಂದು ಸಮಾರಂಭ. ಅವರಿಗೆ ತುಂಬ ಪ್ರಿಯವಾದ ನಮ್ಮ ಮಾಧ್ವ ಸಿದ್ಧಾಂತದ ಮೇರುಕೃತಿಯಾದ ನ್ಯಾಯಸುಧ, ಅದು ಪ್ರತಿನಿತ್ಯ ಪಾಠ ಪ್ರವಚನದಲ್ಲಿದ್ದು ವರ್ಷಕ್ಕೊಮ್ಮೆ ನ್ಯಾಯಸುಧಾ ಮಂಗಳ ಆದರೆ ರಾಯರ ಸನ್ನಿಧಾನ ವಿಶೇಷ ಬರ್ತದೆ, ಅದರಲ್ಲಿ ಸಂದೇಹವೇ ಬೇಡ. ಗುರು ಸಾರ್ವಭೌಮ ವಿದ್ಯಾಪೀಠ ಈಗಿನ ಕಾಲದಲ್ಲಿ ಬಹಳ ಉತ್ಕರ್ಷವನ್ನು ಕಾಣ್ತಾ ಇರುವುದು ಇಡೀ ಸಮಾಜದ ಶ್ರೇಯಸ್ಸಿಗೆ ಒಂದು ಸದ್ಯ ಭವಿಷ್ಯದ ಮುನ್ನುಡಿಯಾಗಿ ನಾವು ಕಾಣ್ತಾ ಇದ್ದೇವೆ. ಸುರಪದಾಲಯದಂತೆ ಮಂತ್ರಾಲಯ ಅಂತ ಗುರುಗಳ ಸನ್ನಿಧಾನಕ್ಕೆ ಬಂದಾಗ ಅಲ್ಲಿ ನಮಗೆ ಸಿಕ್ಕಂತಹ ನೀರು ಯಾವುದದು ಅಂದ್ರೆ ಸುಧಾ ಅಮೃತ. ರಾಘವೇಂದ್ರ ಸ್ವಾಮಿಗಳವರನ್ನ ಕಣ್ಣಾರೆ ನಾವು ಕಾಣ್ಲಿಕ್ಕಾಗಿಲ್ಲ, ಆದ್ರೆ ಅವರು ಆ ಭಾವನೆಯನ್ನು ನಮ್ಮಲ್ಲಿ ಉಳಿಸದೆ ಇವತ್ತಿಗೆ ಪ್ರಸಕ್ತ ಗುರುಗಳಲ್ಲಿ ನಿಂತು ವಿಜೃಂಭಣೆಯಿಂದ ಧಾಮಗಳ ಕಾರ್ಯಕ್ರಮವನ್ನ ಮಾಡಿದ್ದಾರೆ. 25 ವ್ಯಾಖ್ಯಾನಗಳನ್ನು ಇಟ್ಟುಕೊಂಡು ಶ್ರೀಪಾದರು, ಸುಬುಧೇಂದ್ರಿತ ಶ್ರೀಪಾದರು ಪಾಠ ಮಾಡಿದ್ದಾರೆ ಅಂತಂದ್ರೆ ಆ ವಿದ್ಯಾರ್ಥಿಗಳು ಮೊನ್ನೆ ಪರೀಕ್ಷೆ ಕೊಟ್ಟಾಗ ನಮ್ಗೆ ಗೊತ್ತಾಗ್ತದೆ ಆ ವಿದ್ಯಾರ್ಥಿಗಳು ಯಾವ ರೀತಿ ಪಳಗಿದ್ದಾರೆ ಅಂತ. ನ್ಯಾಯಸುಧಾ ಮಂಗಲವನ್ನು ಮಾಡಿರ್ತಕ್ಕಂಥ 8 ಜನ ವಿದ್ಯಾರ್ಥಿಗಳು ಒಂದೊಂದು ಮುತ್ತುರತ್ನಗಳಂತೆ. ಪರಮ ಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ನಮ್ಮನ್ನೆಲ್ಲರನ್ನೂ ಕೂಡ ಮನೆಯ ಮಕ್ಕಳಂತೆ ನೋಡ್ಕೊಂಡಿದ್ದಾರೆ. ಮತ್ತು 15 ಜನ ಪೀಠಾಧಿಪತಿಗಳಿಗೂ ಮೇಲ್ಪಟ್ಟಿರುವಂತಹ ಒಂದು ಸನ್ನಿಧಾನ ಇವತ್ತು ಮತ್ತು ನಿನ್ನೆ 2 ದಿನಗಳು ಇಲ್ಲಿ ನಡೆದಿದೆ. ನಮಗೆ 2 ದಿವಸಗಳು ಹೇಗೆ ಕಳೆಯಿತು ಅಂತ ಗೊತ್ತಾಗ್ತಾ ಇಲ್ಲ. ಅಷ್ಟು ಬಹಳ ವೈಭವಪೂರ್ಣವಾಗಿ ಈ ಒಂದು ಉತ್ಸವ ನಡೆದಿದೆ. ಹಿಂದಿನ ಎಲ್ಲ ಸುಧಾ ಮಂಗಳಗಳಿಗಿಂತಲೂ ಕೂಡ ಅತಿಶಯವಾದಂತಹ ವೈಭವದಿಂದ ಮುಂದಿನ ಬರಲಿರುವ ಇನ್ನು ಸುಧಾ ಮಂಗಳಗಳಲ್ಲಿ ಇನ್ನೂ ಹೆಚ್ಚಾದಂತಹ ಅತಿಶಯವನ್ನು ನಾವು ಕಾಣ್ತೇವೆ ಅಂತ, ಕಾಣಬೇಕು ಅಂತ ರಾಯರ ಅಂತರ್ಯಾಮಿಯಾದಂತಹ ಮಧ್ವಾಂತರ್ಯಾಮಿ ಶ್ರೀ ವೇದವ್ಯಾಸ ದೇವರಲ್ಲಿ ಪ್ರಾರ್ಥನೆ ಮಾಡಿ